ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಕಾಲ 1827 ಜನನ, 1890 ಮರಣ. ಅವರು ಆಧುನಿಕ ಮಹಾರಾಷ್ಟ್ರದ ಸಾಮಾಜಿಕ ಕ್ರಾಂತಿಯ ಮೂಲ ಪುರುಷರಲ್ಲಿ ಪ್ರಮುಖರು. ಸಮಾಜ ಸುಧಾರಕರಾಗಿ, ಸಮಾನತೆಯ ಹರಿಕಾರರಾಗಿ, ದೀನ, ದಲಿತ, ಹಿಂದುಳಿದ ವರ್ಗಗಳ ಏಳಿಗೆಗೆ ಅವಿರತವಾಗಿ ಶ್ರಮಿಸಿದವರು. ಜನಸಾಮಾನ್ಯರು ಡಾಂಬಿಕ ಧರ್ಮ, ಪಂಥ ಸಂಪ್ರದಾಯ ಮುಂತಾದ ಸಂಕುಚಿತ ಭಾವನೆಗಳಿಗೆ ಮರುಳಾಗದೆ ಮಾನವ ಧರ್ಮವನ್ನು ಅಂಗೀಕರಿಸಬೇಕೆಂದು ಅಪೇಕ್ಷೆಪಟ್ಟವರು. ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಬಗ್ಗೆ ಕನ್ನಡದಲ್ಲಿರುವ ಬಹುತೇಕ ಕೃತಿಗಳಲ್ಲಿ ಜ್ಯೋತಿಬಾ ಫುಲೆ ಎಂಬ ಹೆಸರೇ ಬಳಕೆಯಲ್ಲಿದೆ. ಆದರೆ ಆಂಗ್ಲ ಮತ್ತು ಮರಾಠಿ ಭಾಷೆಗಳಲ್ಲಿ ಅವರ ಹೆಸರು ಜ್ಯೋತಿರಾವ್ ಫುಲೆ ಎಂದಿದೆ. World leaders thought that it won't, but here all of us from different parts of India are celebrating his birthday. It just proves that India, which was a dream, is very successful. Thank you. And I'm very thankful for WTO coming and being on this occasion and speaking a few words. Above all, ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಅಂಬೇಡ್ಕರ್ ಜಿಗೆ ಇವರು ಗುರುಗಳು. ಅಂದರೆ ಇವರು ಸತ್ತ ನಂತರ ಅಂಬೇಡ್ಕರ್ ಜಿ ಅವರು ಹುಟ್ಟಿದ್ರು ಒಂದು 2 ವರ್ಷ ಆದಮೇಲೆ. ಅವರು ಸ್ಕೂಲಿಂಗಲ್ಲಿ ಹೋದಾಗ ಇವರು ಅವರಿಗೆ ಸ್ಫೂರ್ತಿ. ಯಾಕಂದರೆ ರಿಸರ್ವೇಷನ್ ಅನ್ನೋದು ಯಾವುದು ಬಂದಿರಲಿಲ್ಲ. Dream of egalitarian India, in which equality, equity and prosperity for all becomes a reality. He was not alone in these struggles. He had a partner who was a revolutionary in herself. Her name was Savitribai. Both together are symbolic of all the struggles that India faced those times. Coming from the agricultural background, they never had this thing that they cannot really fight for the higher principles of equality, which at those times their contemporaries were the educated lawyers from London, be it Gandhi, Patel or anyone else. But their contribution was at different level, but the contribution of Jyotiba Phule was about instilling confidence in the downtrodden. ಹೋರಾಟ ಏನಕ್ಕೆ ಮಾಡೋದು ಅಂದರೆ ಒನ್ಲಿ ಇಫ್ ಎ ಮೇಲ್ ಈಸ್ ಎಜುಕೇಟೆಡ್ ಸಾಕಾಗಲ್ಲ. ಸೊಸೈಟಿ ಅಪ್ಲಿಫ್ಟ್ ಆಗಬೇಕು ಅಂದರೆ ಪ್ರತಿಯೊಂದು ಮನೆಯಲ್ಲೂ ಇರುವಂಥ ಪ್ರತಿಯೊಂದು ಹೆಣ್ಣು ಎಜುಕೇಟ್ ಆಗಬೇಕು. ಸೊ ಆ ಲೆಕ್ಕದಲ್ಲಿ ಇವರ ಎಂಟ್ರಿ ಬಂದು ನಮ್ಮ ಇಡೀ ಭಾರತಕ್ಕೆ ಫಸ್ಟ್ ಟೀಚರ್ ಆ್ಯಂಡ್ ಫಸ್ಟ್ ಸ್ಕೂಲ್, ವುಮೆನ್ಸ್ ಲೇಡೀಸ್ ಸ್ಕೂಲ್, ಗರ್ಲ್ಸ್ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿದ್ದು ಇವರೇನೆ. ಇಡೀ ಭಾರತದಲ್ಲಿ ಫಸ್ಟ್ ಹುಡುಗಿರ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿದ್ರು. ಇವರು ಹಾಕಿದಂಥ ಒಂದು ಫೌಂಡೇಶನ್ ಏನಿದೆ, ಇವತ್ತು ನಮ್ಮ ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಣು ಮಗುನು ಎಷ್ಟು ಎಜುಕೇಟ್ ಆಗ್ತಿದ್ದಾರೆ, ಇವತ್ತು ಎಷ್ಟು ಜನ ಕೆಲಸಕ್ಕೆ ಹೋಗ್ತಾರೆ, ಎಷ್ಟು ಸದೃಢವಾಗಿ ಅವ್ರ ಕಾಲ ಮೇಲೆ ನಿಂತ್ಕೋತಾರೆ ಗಂಡಸರಿಗೆ ಈಕ್ವಲ್ ಆಗಿ. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಜ್ಯೋತಿಬಾ ಫುಲೆ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ 2 ಮಾತು ಮಾತಾಡೋದಕ್ಕೆ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೂ ಭಾಳ ಸಂತೋಷ. ಥ್ಯಾಂಕ್ ಯು.